ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಸಾಕಷ್ಟು ರೋಷಾವೇಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ತಡರಾತ್ರಿ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಈಗ ಸಿಡಿದೆದ್ದಿದೆ. ಅಲ್ಪಸಂಖ್ಯಾತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಂಡಾಯದ ಬಾವುಟವನ್ನ ಹಾರಿಸಿದೆ ಈಗ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಸೋಲಿಸುವ ಶಪಥ ಮಾಡಿದೆ ಈಗ ಮುಸ್ಲಿಂ ಸಮುದಾಯ. ಎಲ್ಲಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟುಬಿಡಿ, ನಾವು ಕೇವಲ ಮತ ಕೊಡೋದಕ್ಕೆ ಮಾತ್ರ ಇರ್ತೇವೆ ಅಂತ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿ ನಮ್ಮನ್ನ ಬಳಕೆ ಮಾಡ್ಕೊಂಡ್ರಿ, ಮೋದಿ ಪ್ರಧಾನಿ ಆಗಿ 12 ವರ್ಷ ಆಯ್ತು, ನಮಗೇನು ತೊಂದರೆ ಆಗಿಲ್ಲ ಅಂದಿದ್ದಾರೆ. ಈ ಬಾರಿ ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಕ್ಕೆ ಮತ ಕೊಡ್ತೀವಿ, ಇಲ್ಲ ಅಂತಂದ್ರೆ ನೋಟಾಗಿ ಮತ ಹಾಕ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಅಲ್ಲ, ಕೇವಲ ದಾವಣಗೆರೆಯಲ್ಲಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಪಣ ತೊಟ್ಟಿದ್ದಾರೆ ಈಗ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ನಾಯಕರು. ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ, ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲೆಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೆ ಸರ್. ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋ ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಅದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ತಿಳ್ಕೊಳ್ತೈತಿ. ಯಾಕಂದ್ರೆ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು, ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದ ಬಂದು ಗಲಾಟೆ ಮಾಡಿದಾರಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ. ಏನ್ರಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷನು ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲಿ ಹೊಡ್ತಾ ತಿಂದು ಲಾಠಿ ಎತ್ತಿಂದು ಕಟ್ಟಿರೋದಂಥದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಂಥ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂಥ ಮಗು ರಾಜ ಆಗಲ್ಲ, ಮತಪಟ್ಟಿಗೆಯಿಂದ ಹುಟ್ಟುವಂಥ ಮತದಾನದ ಮೂಲಕ ಮತಪಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂಥ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಸಾಕಷ್ಟು ರೋಷಾವೇಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ತಡರಾತ್ರಿ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಈಗ ಸಿಡಿದೆದ್ದಿದೆ. ಅಲ್ಪಸಂಖ್ಯಾತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಂಡಾಯದ ಬಾವುಟವನ್ನ ಹಾರಿಸಿದೆ ಈಗ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಸೋಲಿಸುವ ಶಪಥ ಮಾಡಿದೆ ಈಗ ಮುಸ್ಲಿಂ ಸಮುದಾಯ. ಎಲ್ಲಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟುಬಿಡಿ, ನಾವು ಕೇವಲ ಮತ ಕೊಡೋದಕ್ಕೆ ಮಾತ್ರ ಇರ್ತೇವೆ ಅಂತ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿ ನಮ್ಮನ್ನ ಬಳಕೆ ಮಾಡ್ಕೊಂಡ್ರಿ, ಮೋದಿ ಪ್ರಧಾನಿ ಆಗಿ 12 ವರ್ಷ ಆಯ್ತು, ನಮಗೇನು ತೊಂದರೆ ಆಗಿಲ್ಲ ಅಂದಿದ್ದಾರೆ. ಈ ಬಾರಿ ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಕ್ಕೆ ಮತ ಕೊಡ್ತೀವಿ, ಇಲ್ಲ ಅಂತಂದ್ರೆ ನೋಟಾಗಿ ಮತ ಹಾಕ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಅಲ್ಲ, ಕೇವಲ ದಾವಣಗೆರೆಯಲ್ಲಿ ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಪಣ ತೊಟ್ಟಿದ್ದಾರೆ ಈಗ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತ ನಾಯಕರು.
ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇದು ಮೋಸನೇ ಆಗಿರೋದು. ನಾವು ಇಷ್ಟು ವರ್ಷ ದುಡ್ಕೊಂಡು ಬರ್ತಿದ್ದೀವಿ. ಎಲ್ಲ ಜಿಲ್ಲೆಯಲ್ಲಿ ಕೇಳಾಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರದ್ದು ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. ಮತ್ತು 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ, 28ಕ್ಕೆ ಬರಲ್ಲ. ಇದೇ ಲಾಸ್ಟ್. ನಾವು ಹಗಲೆಲ್ಲ ದುಡ್ಕೊಂಡು ಬರ್ತಿದೀವಿ ಪಾರ್ಟಿಗೆ. ನಾವು 500 ರೂಪಾಯಿಗೆ ಮಾರಾಟ ಆಗೋರಲ್ಲ. ಮೊನ್ನೆ ಹೇಳ್ತಾರೆ 500 ರೂಪಾಯಿಗೆ ಮಾರಾಟ ಆಗ್ತಿರಂತ. ನೀವು ಬರ್ರಿ, ನಿಮ್ಗೆ ತೋರಿಸ್ತೀವಿ ನಾವು ಯಾವ 500 ರೂಪಾಯಿಗೆ ಮಾರಾಟ ಆಗ್ತೀವಿ ಅಂತ. ನಮ್ಗೆ ಮೋಸ ಮಾಡಿದ್ದಾರೆ ಸರ್, ನಮ್ಗೆ ಮೋಸ. ನಾವು ಬಾಗಲಕೋಟೆ ಜನರಿಗೆ, ಮುಸ್ಲಿಂ ಜನರಿಗೆ ಕೇಳ್ತೀವಿ, ದಯವಿಟ್ಟು ಅಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಡ್ರಿ. ಬರೀ ಕಾಂಗ್ರೆಸ್ ಪಕ್ಷ ನಮ್ಗೆ ಓಟ್ ತಗೊಳಕ್ ಇಟ್ಕೊಂತಾರೆ, ನಮ್ಗೆ ಅಧಿಕಾರ ಕೊಡಲ್ಲ. ದಯವಿಟ್ಟು ಎಲ್ಲ ಮುಸಲ್ಮಾನರಿಗೆ ಕೇಳ್ತೀನಿ, ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕರಿಸಿ ಬೇರೆ ಬಿಜೆಪಿ ಬಂದ್ರೆ ತೊಂದರೆ ಇಲ್ಲ. ಬಿಜೆಪಿ ನರೇಂದ್ರ ಮೋದಿ 2014ರಲ್ಲಿ ಅದಾರೆ, ಏನಾಗ್ತಿಲ್ಲ ನಮ್ಗೆ. ಬಿಜೆಪಿಯಿಂದ ಮೋಸ ಆಗ್ತಿಲ್ಲ, ನಮ್ಮವ್ರು ಎದುರ್ಸಾಕತ್ತಾರೆ, ಏನಾಗಲ್ಲ. ದಯವಿಟ್ಟು ನಾವು 500 ರೂಪಾಯಿಗೆ ಮಾರಾಟ ಆಗಲ್ಲ. ಈ ಸಲ ನಾವು ಉತ್ತರ ಕಟ್ಟ ತೋರ್ಸೇ ಸರ್. ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋ ಈ ನಮ್ಮ ಭಾಗದಲ್ಲಿ ಇನ್ನೂ ಮಠ ಬಿಜೆಪಿ ಬಂದಿಲ್ಲ. ಈಗ ನಮ್ಮ ಹುಡುಗರೆಲ್ಲ ಸೇರಿ ಬಿಜೆಪಿಗೆ ತರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ SDP, PFI ಸ್ವಾತಂತ್ರ್ಯ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಅದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡ್ಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು, ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದ ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನ್ರಪ್ಪ ಆಗ್ತೀರಾ ಕಾಂಗ್ರೆಸ್ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷನು ಬೆಳೆಸಿರೋದು. ಹೇಳ್ತಾರೆ ಕೆಲವೊಬ್ರು, ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲಿ ಹೊಡ್ತಾ ತಿಂದು ಲಾಠಿ ಎಟ್ಟು ತಿಂದು ಕಟ್ಟಿರೋದಂಥದ್ದು. ಇದು ಮುಗಿದೋಯ್ತು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಂಥ ಸಂವಿಧಾನದಲ್ಲಿ ಅವಾಗ ಹೇಳ್ತಾರೆ ಏನಂತೇಳಿ, ಇನ್ನು ಮುಂದೆ ರಾಜ ಮತ್ತು ರಾಣಿಯಲ್ಲಿ ಹುಟ್ಟಿರುವಂಥ ಮಗು ರಾಜ ಆಗಲ್ಲ, ಮತಪೆಟ್ಟಿಗೆಯಿಂದ ಹುಟ್ಟುವಂಥ ಮತದಾನದ ಮೂಲಕ ಮತಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಇದೇ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿರತಕ್ಕಂಥ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಸಾಕಷ್ಟು ರೋಷಾವೇಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ದಾವಣಗೆರೆ ಅಖಾಡದಲ್ಲಿ ತಡರಾತ್ರಿ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಈಗ ಸಿಡಿದೆದ್ದಿದೆ. ಅಲ್ಪಸಂಖ್ಯಾತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಬಂಡಾಯದ ಬಾವುಟವನ್ನ ಹಾರಿಸಿದೆ ಈಗ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಸೋಲಿಸುವ ಶಪಥ ಮಾಡಿದೆ ಈಗ ಮುಸ್ಲಿಂ ಸಮುದಾಯ. ಎಲ್ಲಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಬಿಡಿ, ನಾವು ಕೇವಲ ಮತ ಕೊಡೋದಕ್ಕೆ ಮಾತ್ರ ಇರ್ತೇವೆ ಅಂತ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿ ನಮ್ಮನ್ನ ಬಳಕೆ ಮಾಡ್ಕೊಂಡ್ರಿ, ಮೋದಿ ಪ್ರಧಾನಿಯಾಗಿ 12 ವರ್ಷ ಆಯ್ತು, ನಮಗೇನ್ ತೊಂದರೆ ಆಗಿಲ್ಲ ಅಂದಿದ್ದಾರೆ. ಈ ಬಾರಿ ಬಿಜೆಪಿ ಸೇರಿದಂತೆ ಬೇರೆ